ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಅನ್ನ ಸಕಾಲದಲ್ಲಿ ಮಾಡದೇ ಇದ್ದಾಗ ಬಾಕಿ ಬೆಳೆಯುತ್ತದೆ. ಈ ರೀತಿ ಕ್ರೆಡಿಟ್ ಕಾರ್ಡ್ ಡಿಫಾಲ್ಟ್ಗಳು ನಿರಂತರವಾಗಿ ಹೆಚ್ಚುತ್ತಾ ಇದೆ. ಹೀಗಾಗಿ ಇದರ ಪರಿಣಾಮಗಳ ಬಗ್ಗೆಯೂ ಬಳಕೆದಾರರು ತಿಳಿದುಕೊಳ್ಳಬೇಕಾಗಿದೆ. ಏಕೆಂದರೆ ಟ್ರಾನ್ಸ್ ಯೂನಿಯನ್ ಸಿಬಿಲ್ ಡೇಟಾದ ಅಂಕಿ ಅಂಶಗಳ ಪ್ರಕಾರ 2023 ಮಾರ್ಚ್ನಲ್ಲಿ 1.6ನಷ್ಟಿದ್ದ ಕ್ರೆಡಿಟ್ ಕಾರ್ಡ್ ಡಿಫಾಲ್ಟ್ ಪ್ರಮಾಣವು 2024 ಜೂನ್ ವೇಳೆಗೆ 1.8ಕ್ಕೆ ಏರಿಕೆಯಾಗಿದೆ. ಈ ಪರ್ಸೆಂಟೇಜ್ ಅಲ್ಪ ಎಂಬಂತೆ ಕಂಡರೂ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಬಾಕಿಯ ಒಟ್ಟು ಮೊತ್ತ ಗಣನೀಯವಾಗಿದೆ. ಉದಾಹರಣೆಗೆ 2024 ಜೂನ್ನಲ್ಲಿ ಕ್ರೆಡಿಟ್ ಕಾರ್ಡ್ಗಳ ಒಟ್ಟಾರೆ ಬಾಕಿ ಮೊತ್ತ 2,70,000 ಕೋಟಿ ರೂಪಾಯಿನಷ್ಟಿತ್ತು. 2023 ಮಾರ್ಚ್ನಲ್ಲಿ 2 ಲಕ್ಷ ಕೋಟಿ ರೂಪಾಯಿನಷ್ಟಿತ್ತು. 2019 ಮಾರ್ಚ್ಗೂ ಮುನ್ನ ಅಂದರೆ ಕೋವಿಡ್ಗೂ ಮುನ್ನ 87,686 ಕೋಟಿ ರೂಪಾಯಿನಷ್ಟಿತ್ತು. ಅಂದರೆ ಕಳೆದ 5 ವರ್ಷಗಳಲ್ಲಿ ವಾರ್ಷಿಕ 24% ದರದಲ್ಲಿ ಏರಿಕೆಯಾಗಿದೆ. ಏಕೆ ಹೀಗಾಗ್ತಿದೆ? ಈಗಿನ ಜಮಾನದ ಯುವಜನರು ಕ್ರೆಡಿಟ್ ಕಾರ್ಡ್ ಲಿಮಿಟ್ ಅನ್ನ ಪೂರ್ಣವಾಗಿ ಬಳಸ್ತಾರೆ. ಇದರಿಂದಾಗಿ ಡಿಫಾಲ್ಟ್ ಕೂಡ ಹೆಚ್ಚುತ್ತಾ ಇದ್ದು NPA ಹೊರೆ ಏರ್ತಾ ಇದೆ ಎನ್ನುತ್ತಾರೆ ತಜ್ಞರು. ಕ್ರೆಡಿಟ್ ಕಾರ್ಡ್ ಪೇಮೆಂಟ್ಗಳಲ್ಲಿ ಓವರ್ ಡ್ಯೂ ಪ್ರಮಾಣ ಹೆಚ್ಚಿದ್ರೆ ಸಾಲಗಾರರು ನಾನಾ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಹಾಗಾದ್ರೆ ಸಾಲಗಾರ ಡಿಫಾಲ್ಟ್ ಜರ್ನಿ ಹೇಗೆ ಶುರುವಾಗುತ್ತೆ ನೋಡೋಣ. ಕ್ರೆಡಿಟ್ ಕಾರ್ಡ್ ಮೂಲಕ ದೊಡ್ಡ ಮೊತ್ತದ ಖರೀದಿಯನ್ನ ಶುರುವಿನಲ್ಲಿ ಮಾಡ್ತಾರೆ. ಹೇಗೂ EMI ಆಯ್ಕೆ ಇದೆಯಲ್ಲವೇ ಎಂಬ ಲೆಕ್ಕಾಚಾರ ಕೂಡ ಇರುತ್ತೆ. ಆದರೆ ಒಟ್ಟಾರೆ ಬಾಕಿಯ ಮೇಲೆ ವಾರ್ಷಿಕ ಬಡ್ಡಿ ದರ 48% ಉನ್ನತ ಮಟ್ಟದಲ್ಲಿರುತ್ತೆ. ಇದರ ಪರಿಣಾಮ ಸಾಲಗಾರರು ಮಿನಿಮಮ್ ಪೇಮೆಂಟ್ ಅನ್ನ ಮಾತ್ರ ಮಾಡಲು ಸಾಧ್ಯವಾಗುವಂತಾಗುತ್ತದೆ. ಆದರೆ ಒಟ್ಟಾರೆ ಬಾಕಿ ಮೊತ್ತ ಏರ್ತಾ ಹೋಗುತ್ತೆ. ಕೋಟಕ್ ಮಹೀಂದ್ರಾ ಬ್ಯಾಂಕ್ ವೆಬ್ಸೈಟ್ ಪ್ರಕಾರ ನೀವು ನಿಮ್ಮ ಕ್ರೆಡಿಟ್ ಕಾರ್ಡ್ ಬಿಲ್ಗೆ ಸಂಬಂಧಿಸಿ 6 ತಿಂಗಳ ಕಾಲ ಮಿನಿಮಮ್ ಮೊತ್ತವನ್ನು ಪಾವತಿಸಿದ್ದರೆ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಡಿಫಾಲ್ಟ್ ಅನಿಸುತ್ತೆ. ಬಳಿಕ ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತೆ. ಭವಿಷ್ಯದಲ್ಲಿ ಕ್ರೆಡಿಟ್ ಕಾರ್ಡ್ ಸಾಲ ಕೂಡ ಸಿಗದೇ ಇರಬಹುದು. ನೀವು ಕ್ರೆಡಿಟ್ ಕಾರ್ಡ್ ಬಿಲ್ ಅನ್ನ ಡ್ಯೂ ಡೇಟ್ಗೆ ಮೊದಲು ಮರು ಪಾವತಿಸುತ್ತಿದ್ದರೆ ಬ್ಯಾಂಕ್ ಲೇಟ್ ಪೇಮೆಂಟ್ ಫೀಸ್ ಅನ್ನು ಕೂಡ ವಿಧಿಸಬಹುದು. ಮಾಸಿಕ ಬಡ್ಡಿ ದರ 2.5% 3.5% ಕೂಡ ಏರಿಕೆಯಾಗಬಹುದು. ಕ್ರೆಡಿಟ್ ಕಾರ್ಡ್ ಬಿಲ್ ಅನ್ನ ಪಾವತಿಸುವಲ್ಲಿ ನೀವು ವಿಫಲರಾದ್ರೆ ನಿರ್ದಿಷ್ಟ ಅವಧಿಯ ಬಳಿಕ ಬ್ಯಾಂಕ್ ಕಾನೂನು ಕ್ರಮವನ್ನು ಜರುಗಿಸಬಹುದು. ಸಿವಿಲ್ ಮೊಕದ್ದಮೆಯನ್ನು ಕೂಡ ದಾಖಲಿಸಬಹುದು. ಕೆಲವೊಂದು ಸಂದರ್ಭಗಳಲ್ಲಿ ಕ್ರಿಮಿನಲ್ ಮೊಕದ್ದಮೆ ಕೂಡ ದಾಖಲಾದರೆ ಆಶ್ಚರ್ಯವಿಲ್ಲ. ಈ ಎಲ್ಲ ವಿಷಯಗಳನ್ನ ಕ್ರೆಡಿಟ್ ಕಾರ್ಡ್ ದಾರರು ಅರಿತುಕೊಂಡು ಕ್ರೆಡಿಟ್ ಕಾರ್ಡ್ ಅನ್ನು ಬಳಕೆ ಮಾಡುವುದು ಉತ್ತಮ ಎನ್ನುತ್ತಾರೆ ತಜ್ಞರು.